ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ರೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತು ನಡೆದಂತ ಫಿಫ್ತ್ ಡೇ BGT ಮ್ಯಾಚ್ ಮಳೆಯಿಂದಾನೇ ರದ್ದಾಗಿದೆ. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ. ಒಂದು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದು ಯಾರಿಗಾದ್ರೂ ಒಂದು ಮೂಮೆಂಟಮ್ ಕ್ರಿಯೇಟ್ ಆಗ್ಬೋದು, ಇಂಡಿಯಾನಾದ್ರೂ ವಿನ್ ಆಗ್ಬೋದು, ಇಲ್ಲಾಂದ್ರೆ ಆಸ್ಟ್ರೇಲಿಯಾನಾದ್ರೂ ವಿನ್ ಆಗ್ಬೋದು ಅಂತ ಅನ್ಕೊಂಡಿದ್ದು. ಅದು ಅಲ್ಲದೆ ಇಂಡಿಯಾ ಬ್ಯಾಟಿಂಗ್ಗೆ ಬಂದಾಗ ಇನ್ನ 51 ಓವರ್ ಇತ್ತು. ಆದ್ರೆ ಮಳೆ ಬಂದಿದ ಕಾರಣ ಮ್ಯಾಚ್ ನ ಡ್ರಾ ಮಾಡಿದ್ರು. ಇಲ್ಲ ಅಂದಿದ್ರೆ ಒಂದು ಮೂಮೆಂಟಮ್ ಇಂಡಿಯಾ ಓಡಿ ಆಡ್ದಂಗ ಆಡಿದ್ರೆ ಪಕ್ಕ ಈ ಮ್ಯಾಚ್ ಗೆಲ್ಬೋದಿತ್ತು. ಇಲ್ಲ ಅಂದ್ರೆ ಆಸ್ಟ್ರೇಲಿಯನ್ ಬೌಲರ್ಸ್ ಅಲ್ಲಿ ಒಂದು ಎಫೆಕ್ಟಿವ್ ಒಂದು ಓವರ್ ಬಂದಿದ್ರು ಇಂಡಿಯಾ ಒಂದು 3-4 ವಿಕೆಟ್ ಕಳ್ಕೊಂಡಿದ್ರು. ಮ್ಯಾಚ್ ನ ಡ್ರಾ ಮಾಡಕ್ಕೋಸ್ಕರನೇ ಪರದಾಡ್ತಿದ್ರು. ಆದ್ರೆ ಮಳೆ ಬಂದಿದ ಕಾರಣ ಮ್ಯಾಚ್ ಏನು ರಿಸಲ್ಟ್ ಬರ್ದೇನೆ ಡ್ರಾನಲ್ಲೇ ಅಂತ್ಯ ಆಗೈತೆ. ಇದೊಂದು ಒಂದ್ ಸ್ವಲ್ಪ ಬೇಜಾರಾಯ್ತು ಹೊರತು ಇಂಡಿಯನ್ ಫ್ಯಾನ್ಸ್ಗೆ. ಈ ಮ್ಯಾಚ್ ನಮ್ಗೆ ಇಂಪಾರ್ಟೆಂಟ್ ಆಗಿತ್ತು WTCಗೆ ಹೋಗಕ್ಕೆ. ಆದ್ರೆ ಈ ಮಳೆ ಬಂದಿದ ಕಾರಣ ಈ ಮ್ಯಾಚು ರದ್ದಾಯಿತು. ಅದು ಅಲ್ಲದೆ ಮೊದಲು ಬ್ಯಾಟಿಂಗ್ ಮಾಡಿ ನಮ್ಮ ಇಂಡಿಯಾ ಬೇಗನೆ ಹರ್ಷದೀಪ್ ಸಿಂಗ್ ಹೆಡ್ಗೆ ಸ್ಟಂಪ್ ಅಲ್ಲಿ ಔಟ್ ಆದ್ರೆ ಅದಾದ್ಮೇಲೆ ಬಂದಿತ್ತು ಆಸ್ಟ್ರೇಲಿಯಾದ ವಿಕೆಟ್ಗಳು ಬೇಗನೆ ಔಟ್ ಆದ್ರು. ಅದ್ರೂ ಅಲ್ಲದೆ ಒಂದ್ ಸ್ವಲ್ಪ ಒಡೆಯೋ ಇಂಟೆಂಟ್ ಅಲ್ಲೇ ಕಾಣಿಸ್ತಾ ಇದ್ರು. ಅದಾಗಿಟ್ನೆ ಏನು ಬೂಮ್ರಾ 3 ವಿಕೆಟ್, ಸಿರಾಜಣ್ಣ 2 ವಿಕೆಟ್, ಹಾಗೆ ಆಕಾಶ್ ದೀಪ್ ಇವರೆಲ್ಲ ತಲೆ 2 ವಿಕೆಟ್ ತೆಗೆದ್ರೆ ಬೂಮ್ರಾ ಅಂತೂ ಎಕ್ಸ್ಪರ್ಟ್ 3 ವಿಕೆಟ್ ತೆಗೆದಿದ್ದು ಬೆಂಕಿಯಾಗಿತ್ತು. ಅದ್ರೂ ಅಲ್ಲದೆ ವಿಕೆಟ್ ತೆಗೆದಿದ್ದು. ಆಗ ಆಸ್ಟ್ರೇಲಿಯಾ 89 ರನ್ಗೆ 7 ವಿಕೆಟ್ ನ ಕಳ್ಕೊಂಡು ಡಿಕ್ಲೇರ್ ನ ಮಾಡ್ತಾರೆ ಇಂಡಿಯಾಗೆ. ಅವಾಗ ಇಂಡಿಯಾ 53 ಓವರ್ಗೆ 285 ರನ್ನ ಚೇಸ್ ಮಾಡಬೇಕಾಗಿರುತ್ತೆ. ಹಾಗೆ ಜೈಸ್ವಾಲ್ ಮತ್ತೆ KL ರಾಹುಲ್ ಬರ್ತಾರೆ, ಆರಾಮಾಗಿ ಹೊಡಿತಾ ಇರ್ತಾರೆ. ಆ ಮೂಮೆಂಟ್ ಅಲ್ಲಿ ಬ್ಯಾಡ್ ಲೈಟ್ ಇದಾಗಿದ್ದು. ಬ್ಯಾಡ್ ಲೈಟ್ ಒಂದ್ ಸ್ವಲ್ಪ ಫುಲ್ ಮೋಡ ಕವಿದ ವಾತಾವರಣ ಏನ್ ಬ್ಲಾಕ್ ಆಗೋಯ್ತು. ಅದಕ್ಕೋಸ್ಕರ ಬ್ಯಾಡ್ ಲೈಟ್ ಅಂದ್ಬಿಟ್ಟು ಇದ್ ಮಾಡಿದ್ರು. ಅದಾಗಿದ್ ನೆಕ್ಸ್ಟ್ ಡೇ ಮಳೆ ಬರಕ್ ಸ್ಟಾರ್ಟ್ ಆಗೋಯ್ತು. ಅದಕ್ಕೋಸ್ಕರನೇ ಇನ್ನೇನು ಓವರ್ನ ಇದ್ ಮಾಡಕ್ಕಾಗಲ್ಲ ಅಂದಾದ್ಮೇಲೆ ಮ್ಯಾಚ್ ನ ಡ್ರಾ ಮಾಡಿದ್ರು. ಆದ್ರೂ ಇದು ನಮ್ಗೆ ಎಫೆಕ್ಟ್ ಆಗಿದ್ದು. ಡ್ರಾ ಆಗ್ಬಾರ್ದಿತ್ತು. ಯಾವ್ದೋ ಒಂದು ಮೂಮೆಂಟಮ್ ಇಬ್ರಲ್ಲೂ ಒಬ್ರಿಗಾರ ಒಂದು ವಿನ್ನಿಂಗ್ ಸಿಕ್ಕಿದ್ರೆ ನಮ್ಗೊಂದು ಖುಷಿನರ ಆಯ್ತಿತ್ತು. ಆದ್ರೆ ಏನು ಮಾಡಕ್ಕಾಗಲ್ಲ. ಮುಂದೆ ಇನ್ನ 2 ಮ್ಯಾಚ್ ಇದೆ, ಅದ್ರ ಬಗ್ಗೆ ಥಿಂಕ್ ಮಾಡೋಣ. ಹಾಗೆ ಮ್ಯಾಚ್ ನಡೀತಿರೋ ಇದ್ರಲ್ಲಿ ಬ್ರೇಕ್ ಟೈಮ್ ಅಲ್ಲಿ ಅಶ್ವಿನ್ ಕೊಹ್ಲಿ ಜೊತೆ ಮಾತಾಡ್ತಾ ಇದ್ರು. ಆ ಮೂಮೆಂಟಮ್ ಅಲ್ಲಿ ಅಶ್ವಿನ್ ಫುಲ್ ಎಮೋಷನ್ ಆಗಿದ್ರು ವಿರಾಟ್ ಕೊಹ್ಲಿ ಜೊತೆ. ಅದು ಅಲ್ಲದೆ ಮಾತಾಡ್ತಾ ಇದು ತಪ್ಕೊಂಡು ಕಣ್ಣೀರ್ ಒರೆಸ್ಕೊತಾ ಇದ್ರು. ಅವಾಗ ಒಂದು ಮೂಮೆಂಟಮ್ ಗೊತ್ತಾಗಿದ್ದು ಇವ್ರೇನಾದ್ರು ರಿಟೈರ್ಮೆಂಟ್ಗೆ ಕೊಡ್ತಾ ಇದಾರ ಅಂತ. ಆದ್ರೆ ಅಫಿಷಿಯಲ್ ಆಗಿ ಬಂದಿದ್ದು ಆಮೇಲೆ ಅವರೇ ಅಫಿಷಿಯಲ್ ಆಗಿ ಹೇಳಿದ್ದು ನಾನು ಆಲ್ ಫಾರ್ಮೆಟ್ಗೆ ರಿಟೈರ್ಮೆಂಟ್ ಕೊಡ್ತಾ ಇದ್ದೀನಿ ಅಂತ. ಲೆಜೆಂಡ್ರಿ ಬಾಲರು ರಿಟೈರ್ಮೆಂಟ್ ಕೊಟ್ಟಿದ್ದು. ಅದ್ರೂ ಅಲ್ಲದೆ ಏನ್ ಗುರು ಕೆರಿಯರು ಬೆಂಕಿಯಾಗಿತ್ತು. ಅದ್ರಲ್ಲೂ ಅಲ್ಲದೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ರೋಹಿತ್ ಶರ್ಮಾ ಜೊತೆ ಕುತ್ಕೊಂಡು ಅವರು ನಾನು ಬೌಲಿಂಗ್ ಮಾಡಿದಾಗ ಇವರೆಲ್ಲ ಕ್ಯಾಚ್ ಹಿಡಿದಿದ್ದಕ್ಕೆ ಒಂದು ಶ್ಲಾಘನೀಯ ಮಾಡಿದ್ರು. ಅದು ಅಲ್ಲದೆ ಒಬ್ಬ ಲೆಜೆಂಡ್ರಿ ಬಾಲರು 3ನೇ ಟೆಸ್ಟ್ ಅಂದ್ರೆ ಇವರು ಪಿಂಕ್ ಬಾಲ್ ಟೆಸ್ಟ್ ಮ್ಯಾಚೇ ಆಡೋದು ಡೌಟ್ ಆಗಿತ್ತು. ಪರ್ತಲ್ಲಿ ವಿನ್ ಆಗಿಟ್ಟೇನೆ ಅವರು ರಿಟೈರ್ಮೆಂಟ್ ನ ಕೊಡಕ್ಕೆ ಇದ್ ಮಾಡಿದ್ರು. ಆದ್ರೆ ರೋಹಿತ್ ಶರ್ಮಾ ಅಶ್ವಿನ್ಗೆ ಕನ್ವಿನ್ಸ್ ಮಾಡಿ ಪಿಂಕ್ ಬಾಲ್ ಟೆಸ್ಟ್ ಮ್ಯಾಚ್ ನ ಆಡ್ಸಿದ್ರು. ಆದ್ರೆ ಪಿಂಕ್ ಬಾಲ್ ಟೆಸ್ಟ್ ಮ್ಯಾಚ್ ನಮ್ಮ ಇಂಡಿಯಾ ಕೈ ಹಿಡಿಲೇ ಇಲ್ಲ. ಆ ಮ್ಯಾಚ್ ನ ಸೋತು ಅದಾದ್ಮೇಲೆ 3ನೇ ಟೆಸ್ಟ್ ಮ್ಯಾಚ್ ಅವ್ರನ್ನ ಕುಣಿಸಿ ಜಡೇಜನ್ ಆಡ್ಸಿದ್ದು. ಆದ ಕಾರಣ ಇನ್ನು ನೆಕ್ಸ್ಟ್ 2 ಮ್ಯಾಚ್ ನ ಆಡಿಸ್ತಾರಲ್ವಾ ಅಂತ ಗೊತ್ತಿಲ್ಲ. ಆದ್ರೆ ಇವರು ಇವಾಗ ರಿಟೈರ್ಮೆಂಟ್ ಕೊಟ್ಟಿರೋ ಕಾರಣ ನೆಕ್ಸ್ಟ್ 2 ಮ್ಯಾಚ್ ಆಡೋದಂತೂ ಆಡೋದೇ ಇಲ್ಲ. ಆಡ್ಸಿದ್ರೆ ಒಂದು ರಿಟೈರ್ಡ್ ಮ್ಯಾಚ್ ಒಂದನ್ನ ಆಡ್ಸಿ ಅವ್ರಿಗೆ ಫೇರ್ವೆಲ್ ಕೊಡ್ಬೋದು, ಕೊಟ್ರೆ ಇನ್ನೇನು ಇಲ್ಲ. ನೆಕ್ಸ್ಟ್ ಅದಕ್ಕೋಸ್ಕರನೇ ವಾಷಿಂಗ್ಟನ್ ಸುಂದರ್ನ ಅಶ್ವಿನ್ ಜಾಗದಲ್ಲಿ ರೀಪ್ಲೇಸ್ ಮಾಡಬೇಕು ಅಂತ ಆಸ್ಟ್ರೇಲಿಯಾಗೆ ಕರ್ಕೊಂಡು ಹೋಗಿದ್ದು. ಅದು ಅಲ್ಲದೆ ಅವರು ನ್ಯೂಜಿಲೆಂಡ್ ಇದ್ರಲ್ಲೇ ಕರ್ಕೊಂಡಿರೋ ಹಾಗೆ ಅಲ್ಲೂ ಸಹ ಅಶ್ವಿನ್ ಒಂದ್ ಸ್ವಲ್ಪ ಅವಾಗ್ಲೇ ಕೊಡ್ಬೇಕಾಯ್ತು. ನ್ಯೂಜಿಲೆಂಡ್ 3 ಸೀರೀಸ್ ಸೋತಿಟ್ನೆ. ಆದ್ರೆ ಅವರು ಏನು ಇದ್ ಮಾಡ್ದೇನೆ ಆಸ್ಟ್ರೇಲಿಯಾ ಸೀರೀಸ್ಗೂ ಬಂದು 3ನೇ ಟೆಸ್ಟ್ಗೆ ಇವರು ರಿಟೈರ್ಮೆಂಟ್ ಕೊಟ್ಟಿದ್ದು. ಹಾಗೆ ಧೋನಿನೂ ಸಹ 2014ರಲ್ಲಿ ಆಸ್ಟ್ರೇಲಿಯಾದ ಮೇಲೆ 3 ಮ್ಯಾಚ್ ಆಗಿಟ್ಟೆ ರಿಟೈರ್ಮೆಂಟ್ ಕೊಟ್ಟಿದ್ದು. ಹಾಗೆ ಇವರು ಸಹ ಆಸ್ಟ್ರೇಲಿಯಾದ ಮೇಲೆ 2024ರಲ್ಲಿ 3 ಮ್ಯಾಚ್ ಆಗಿಟ್ನೆ ವಿಕೆಟ್ ಕೊಟ್ಟಿದ್ದು. ಆದ್ರೂ ಅನ್ಬಿಲಿವೇಬಲ್, ಇವರು ಟೆಸ್ಟ್ ಕೆರಿಯರ್ ಅಲ್ಲಿ ಫಾಸ್ಟೆಸ್ಟ್ ವಿಕೆಟ್ ತೆಗ್ದಿದ್ದು 500 ಫಾಸ್ಟೆಸ್ಟ್ ವಿಕೆಟಿಂಗ್ ತೆಗ್ದಿದ್ದು. ಅದರಲ್ಲೂ ಅಲ್ಲದೆ ಆಲ್ ರೌಂಡ್ ನೋಡಿದ್ರೆ ಅವರು ವಿಕೆಟ್ ತೆಗ್ದಿರೋದು 765 ವಿಕೆಟ್ಗಳು ತೆಗ್ದಿರೋದು. ಅನ್ಬಿಲಿವೇಬಲ್. ಇವ್ರದ್ದು ಬಾಲಿಂಗ್ ಎಕಾನಮಿ ಅಂತೂ ಬೆಂಕಿಯಾಗೆ ಇದೆ.
ಇವ್ರು ಆಡಿರೋ ಮ್ಯಾಚ್ಗಳು, ಅದು ಅಲ್ಲದೆ 2014ರಲ್ಲೋ 13ರಲ್ಲೋ ಧೋನಿ ಕ್ಯಾಪ್ಟನ್ಶಿಪ್ ಅಲ್ಲಿ ಇಂಗ್ಲೆಂಡ್ ಮೇಲೆ ಮ್ಯಾಚ್ ಗೆದ್ದಿರ್ತೀವಿ, ಸ್ಪಿನ್ ಆಡಿಸಿ ಚಾಂಪಿಯನ್ ಟ್ರೋಫಿ ಗೆದ್ದಿರ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ನಮ್ ಕೊಹ್ಲಿ ಪಾಕಿಸ್ತಾನ್ ಮೇಲೆ ಹೊಡಿತಾರೆ. ಅದಾದ್ಮೇಲೆ ಲಾಸ್ಟ್ ಮೂವ್ಮೆಂಟ್ ಬಂದು ಒಂದು ವೈಡ್ ಮಾಡಿ ಅದಾದ್ಮೇಲೆ 4 ಹೊಡೆದು ಮ್ಯಾಚ್ ವಿನ್ ಮಾಡ್ತಾರೆ. ಇವ್ರದ್ದು ಒಂದೊಂದು ನೋಡ್ತಾ ಬಂದ್ರೆ ಒಂದೊಂದು ಕೆರಿಯರ್ ಸಹ ಅದ್ದೂರಿಯಾಗಿತ್ತು. ಆದ್ರೂ ಇದೊಂದು ಶಾಕಿಂಗು ರಿಟೈರ್ಮೆಂಟ್ ಮಾಡಿದ್ದು. ಆದ್ರೂ ಇನ್ನ ಆಲ್ ಮ್ಯಾಚ್ ಆಡಿ ಟೆಸ್ಟ್ ಮ್ಯಾಚ್ ನ ಬೇಕಾದ್ರೆ 5ನೇ ಟೆಸ್ಟ್ ಮ್ಯಾಚ್ ಕೊಟ್ಟಿರೋ ಏನು ಇದಾಯ್ತಾರಲ್ಲ, ಆದ್ರೆ ಮಧ್ಯದಲ್ಲಿ ಕೊಟ್ಟಿದ್ದು ಒಂದ್ ಸ್ವಲ್ಪ ಎಲ್ಲರಿಗೂ ಶಾಕಿಂಗ್ ಆಯ್ತು. ಅದು ಅಲ್ಲದೆ ಲೆತನು ಹಂಗೆ ಅಂದ್ರು ಕಾನ್ಫರೆನ್ಸ್ ಅಲ್ಲಿ ಕೇಳಿದಾಗ, ಹರ್ಭಜನ್ ಸಿಂಗ್ ಮಾಡಿದಾಗ ಶಾಕಿಂಗ್ ನ್ಯೂಸ್ ಅಂತ. ಹಾಗೆ ಮಿಚೆಲ್ ಸ್ಟಾರ್ಕು ಸಹ ಶ್ಲಾಘನೀಯ ಮಾಡಿದ್ದಾರೆ. ಎಲ್ಲರೂ ಸಹ ಅಶ್ವಿನ್ಗೆ ಪ್ರೋತ್ಸಾಹ ಅಂತ ಕೊಟ್ಟಿದ್ದಾರೆ. ಹಾಗೆ ರೋಹಿತ್ ಶರ್ಮಾ ಅಂತೂ ಕನ್ವಿನ್ಷನ್ ಮಾಡಕ್ ಮಾಡಿದ್ದಾರೆ ಮ್ಯಾಚ್ ನ ಇನ್ನೊಂದು ಮಾಡಕ್ಕೆ. ಆದ್ರೆ ಅವರು ಈ ಮ್ಯಾಚ್ ನ ರಿಟೈರ್ಮೆಂಟ್ ಕೊಡ್ಬೇಕು ಅಂತಾನೆ. ಹಾಗೆ ವಿರಾಟ್ ಕೊಹ್ಲಿ ಜೊತೆನೂ ಹೋಗಿ ಮಾತಾಡಿ, ಎಲ್ಲರ ಜೊತೆನೂ ಮಾತಾಡಿ ಈಗ ಅಫಿಷಿಯಲ್ ಆಗಿ ಆಲ್ ಫಾರ್ಮೆಟ್ಗೂ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. ಹಾಗೆ ಅವ್ರ ಮುಂದೆ ಫ್ಯೂಚರ್ ಹಿಂಗೆ ಚೆನ್ನಾಗಿರ್ಲಿ ಅಂತ ಹೇಳೋಣ. ಹಾಗೆ ನಮ್ಮ ಇಂಡಿಯಾ ಇವಾಗ WTCಗೆ ತಲೆ ಯೋಚನೆ ಮಾಡಬೇಕು. ಇನ್ನ ಇರೋದು 2 ಮ್ಯಾಚು ಮೆಲ್ಬೋರ್ನ್ ಮತ್ತೆ ಸಿಡ್ನಿಲ್ ನಡೆಯೋದು. ಇದು ಸಹ ರೆಡ್ ಬಾಲ್. ಇದಕ್ಕೆ ಯಾರ್ಯಾರನ್ನ ಹೆಂಗೆ ವಿಕೆಟ್ ತೆಗಿಬೇಕು ಅಂತ ಅನಾಲಿಸಿಸ್ ಮಾಡ್ಬೇಕು. ಬಾಲಿಂಗ್ ಕೋಚು ತಲೆ ಕೆಡ್ಸ್ಕೊಂಡು ಮಾಡ್ಬೇಕು. ನಮ್ಮ ಹೆಡ್ ಕೋಚೇ ಹೇಳಿದ್ದು, ಬಾಲಿಂಗ್ ಕೋಚು ಇಂಡಿಯನ್ ಬಾಲರ್ಗೆ ಓಲ್ಡ್ ಬಾಲ್ ಅಲ್ಲಿ ಅಷ್ಟೊಂದು ಬಾಲಿಂಗ್ ಎಫೆಕ್ಟಿವ್ ಆಗಿ ಮಾಡೋದು ಗೊತ್ತಿಲ್ಲ ಅಂತ ಹೇಳಿದ್ದು. ಆದ್ರೆ ಅವರೇ ಸಹ ಅದನ್ನ ತಲೆಯಲ್ಲಿ ಇಟ್ಕೊಂಡು ಅವರು ನೀಟಾಗಿ ನಮ್ಮ ಇಂಡಿಯಾದ ಹತ್ರ ಬಾಲಿಂಗ್ ನ ಓಲ್ಡ್ ಬಾಲ್ ಅಲ್ಲೇ ಜಾಸ್ತಿ ಪ್ರಾಕ್ಟೀಸ್ ಮಾಡಿಸಿದ್ರೆ ಇಂಡಿಯಾಗೆ ಅವಾಗ ಒಂದ್ ಸ್ವಲ್ಪ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ 4th ಮ್ಯಾಚ್ ಮೆಲ್ಬೋರ್ನ್ ಅಲ್ಲಿ ನಡೆಯೋದಕ್ಕೆ. ಇವಾಗ ಇನ್ನು 8 ದಿನ ಗ್ಯಾಪ್ ಇದೆ ಮ್ಯಾಚ್ ನಡೆಯೋದಕ್ಕೆ. ಅಲ್ಲಿವರೆಗೂ ಒಂದು ಅನಾಲಿಸಿಸ್ ಮಾಡಿ, ಯಾರ್ಯಾರು ವುಡ್ ಅಂತೂ ಇರೋದೇ ಇಲ್ಲ, ಆರಾಮಾಗಿ ಒಂದು ಪ್ರಿಪರೇಷನ್ ಮಾಡಿ ಇಂಡಿಯಾ ಈ ಮ್ಯಾಚ್ ನ ಇನ್ನು 2 ಇರೋ ಮ್ಯಾಚ್ ನ ಗೆಲ್ಲೇಬೇಕು. ಅದು ಇಂಡಿಯಾದ ಇವಾಗ ಟಾರ್ಗೆಟ್. ಹಾಗೆ ಇದೇ ತರದ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.